ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮಾಡಿ ತೋರಿಸ್ತಾ ಇದ್ದೀವಿ ತವಾ ದಾಲ್ ಫ್ರೈನ. ಈ ದಾಲ್ ಫ್ರೈ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ರೆಸ್ಟೋರೆಂಟ್ ಶೈಲಿನಲ್ಲೇ ನಾವು ಈ ಒಂದು ದಾಲ್ ಫ್ರೈನ ಮಾಡಿ ತೋರಿಸ್ತಾ ಇದ್ದೀವಿ. ನೀವೇನಾದರೂ ಮೊದಲನೇ ಸತಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಬಟನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ಎರಡು ರೀತಿಯ ದಾಲನ್ನ ತೊಗೊಂಡ್ಬಿಟ್ಟು ಈ ದಾಲ್ ಫ್ರೈನ ಮಾಡ್ತಾಯಿದ್ವಿ. ಒಂದು ಹೆಸರು ಬೇಳೆ, ಆಮೇಲೆ ತೊಗರಿಬೇಳೆ ಒಂದು ಸ್ವಲ್ಪ, ಎರಡು ಅರ್ಧ ಬೌಲ್ನಷ್ಟು ತೊಗೊಂಡಿದ್ದೀವಿ. ನಾವು ಚೆನ್ನಾಗಿ ತೊಳೆದುಬಿಟ್ಟು ಸುಮಾರು ಒಂದು 10 ನಿಮಿಷದವರೆಗೂ ನಾವು ನೀರಲ್ಲಿ ನೆನೆ ಇಟ್ಟಿದ್ವಿ. ಇವಾಗ ನೆನೆ ಇಟ್ಟಿರ್ತಕ್ಕಂಥ ಈ ಬೇಳೆನ ಒಂದು ಕುಕ್ಕರ್ಗೆ ಎರಡು ಬೇಳೆನ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಒಂದು 3 ರಿಂದ 4 ವಿಸಿಲ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಸೊ ನಾವು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದರ 4ರಷ್ಟು ನೀರನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಬೇಳೆನ ಕುದಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಸೊ ಬೇಳೆ ಒಂದು ಸೈಡಲ್ಲಿ ಕುದೀತಾ ಇರುತ್ತೆ, ನಾವು ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ. ಆ ಪಾತ್ರೆಗೆ ಎಣ್ಣೆನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಸೇರಿಸಿದ್ದೀವಿ. ಆಮೇಲೆ ಜೀರಿಗೆ ಸಾಸಿವೆ ಸಿಡ್ತಾ ಇದ್ದಂಗೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀವಿ, ಒಂದು 8 ರಿಂದ 10 ಹಸಿಮೆಣಸಿಕಾಯಿನ. ಆಮೇಲೆ ಒಂದು ಗಡ್ಡೆ ಈರುಳ್ಳಿನ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀವಿ. ಆಮೇಲೆ ಒಂದು 7 ರಿಂದ 8 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟೆ ಸೇರಿಸ್ಕೊಂಡಿದ್ದೀವಿ. ಅದು ಕೂಡ ಒಂದು ಸ್ವಲ್ಪ ಶುಂಠಿ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀವಿ, ಹಸಿ ಶುಂಠಿ ತುರಿದ್ಬಿಟ್ಟು. ಸೊ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವಿದಕ್ಕೆ ಒಂದೆರಡು ಟೊಮೊಟೊನ ಸೇರಿಸ್ಕೊತಾ ಇದ್ದೀವಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಸೊ ತುಂಬ ಚೆನ್ನಾಗಿರುತ್ತೆ ಈ ಒಂದು ದಾಲ್ ಫ್ರೈ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ರೆಸ್ಟೋರೆಂಟು ಧಾಬಾಗಳಲ್ಲಿ ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಲ್ಲಿ ಆಗುತ್ತೆ. ನೀವು ಈ ರೀತಿ ಈ ಒಂದು ತೊಗರಿಬೇಳೆ ದಾಲ್ ಫ್ರೈನ ಮಾಡಿಕೊಂಡ್ರೆ, ನೀವು ನಾರ್ಮಲಾಗಿ ಬೇಳೆ ಸಾಂಬಾರಾಗಲಿ ಅಥವಾ ಬೇಳೆನ ಮಾಡ್ಕೊತಾ ಇರ್ತೀರ. ಸೊ ವೆರೈಟಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ದಾಲ್ ಫ್ರೈನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇದು. ಆಮೇಲೆ ಇದಕ್ಕೆ ನಾವು ಸ್ಪೈಸಸ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿದ್ದೀವಿ. ಇದಕ್ಕೆ ಬೇರೆ ಯಾವುದೇ ಮಸಾಲೆ ಎಲ್ಲ ಸೇರಿಸ್ಕೊಬಾರ್ದು. ಮಸಾಲೆ ಎಲ್ಲ ಸೇರಿಸಿದ್ರೆ ನಿಮಗೆ ಆ ದಾಲ್ದೇನು ಫ್ಲೇವರ್ ಇರುತ್ತೆ, ಆ ಫ್ಲೇವರ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಇದಕ್ಕೆ ಯಾವುದೇ ರೀತಿಯ ಮಸಾಲೆನ ಆ್ಯಡ್ ಮಾಡಬೇಡಿ. ಧನಿಯಾ ಪುಡಿ ಒಂದು ಸಾಕು. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಅಚ್ಕಾರದ ಪುಡಿನ ಸೇರಿಸಿದ್ದೀವಿ ನಾವು. ಸೊ ಇದಿಷ್ಟನ್ನು ಸೇರಿಸಾದ್ಮೇಲೆ ನಾವು ಚೆನ್ನಾಗಿ ಕುದಿಸ್ಕೊಂಡಿರ್ತಕ್ಕಂಥ ಬೇಳೆ ನೋಡ್ಬೋದು, ಈ ರೀತಿ ಕುದಿಸ್ಕೊಂಡಿದ್ದೀವಿ. ಆ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೇಳೆನ ನೀವು ಕುದಿಸ್ಕೊಂಡು ಹಂಗೇ ಸೇರಿಸ್ಕೊಬೇಕು, ಅದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ಅದೇ ರೀತಿ ಸೇರಿಸ್ಕೊಂಡ್ರೆ ಆ ಬೇಳೆ ನಿಮಗೆ ರೊಟ್ಟಿಯಲ್ಲಿ ಆಗಲಿ ಚಪಾತಿನಲ್ಲಿ ತಿನ್ನಬೇಕಾದ್ರೆ ಆ ಬೇಳೆ ಪೀಸಸ್ಸು ಹಾಗೆ ಬರ್ತಾ ಇರಬೇಕು. ಆವಾಗಲೇ ಆ ದಾಲ್ ಫ್ರೈಗೆ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇವಾಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸೋಣ. ನಾವೇನಾದರೂ ಹಾಗೆ ಬಿಟ್ಟರೆ ಅದು ಆಮೇಲೆ ಗಟ್ಟಿಯಾಗಿ ಬಿಡುತ್ತೆ ತಣ್ಣಗಾದ್ಮೇಲೆ. ಹಾಗಾಗಿ ಒಂದು ಸ್ವಲ್ಪ ತಿಳಿನೇ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಒಂದು 10 ರಿಂದ 15 ನಿಮಿಷ ಆದಮೇಲೆ ಅದೇ ಗಟ್ಟಿಯಾಗಿ ಬಿಡುತ್ತೆ ಆವಾಗ. ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟು ದಾಲ್ ಫ್ರೈ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿದೆ. ಈ ಒಂದು ತವಾ ದಾಲ್ ಫ್ರೈನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಇಷ್ಟಪಡ್ತೀರ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ಕೊನೆಯದಾಗಿ ಕೊತ್ತಂಬರಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು, ನಮಗೆ ದಾಲ್ ಫ್ರೈ ಸವಿಯೋಕ್ಕೆ ರೆಡಿಯಾಗಿದೆ. ಸೊ ನೋಡ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ಒಂದು ಸಿಂಪಲ್ಲಾಗಿರ್ತಕ್ಕಂಥ ದಾಲ್ ಫ್ರೈನ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ಹೇಗಿತ್ತು, ಈ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.